899 ಸೈಟ್ ಯಾರಿಗೆ ಕೊಡ್ತಾರೆ, ಅದು ಕೂಡ ನಮ್ಮ ಬೆಂಗಳೂರಲ್ಲಿ ಲೋವರ್ ಕ್ಲಾಸ್ ಮತ್ತೆ ಲೈಕ್ ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬಾ ಅಫೋರ್ಡಬಲ್ ಆಗಿರುವಂತ ಪ್ರಾಜೆಕ್ಟ್ ಇದು. 24x7 ವಾಟರ್ ಫೆಸಿಲಿಟಿನ ಕೊಡ್ತಾ ಇದೀವಿ. ಹಾಗೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೊಡ್ತಾ ಇದೀವಿ. ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಅಫೋರ್ಡಬಲ್ ಸೈಟ್ ನ ತಗೊಂಡ್ಬಂದಿದ್ದೀನಿ. ಅದು ಕೂಡ ನಮ್ಮ ಬೆಂಗಳೂರಲ್ಲಿ 899 ಸೈಟ್ ಯಾರಿಗೆ ಕೊಡ್ತಾರೆ. ನಾನು ನಿಮಗೆ ಮುಂಚೆ ವಿಡಿಯೋ ತೋರಿಸಿದ್ದೆಲ್ಲ ಆಲ್ಮೋಸ್ಟ್ ನಿಮಗೆ 4000 5000 ಪರ್ ಸ್ಕ್ವೇರ್ ಫೀಟ್ ಎಲ್ಲ ತೋರಿಸಿದ್ದೆ. ಬರೀ 899 ಅಂದ್ರೆ ನಿಮಗೆ ನಂಬಕ್ಕೆ ಆಗ್ತಿಲ್ಲ ಅಂತ ಅನ್ಸುತ್ತೆ. ಹೌದು ವೀಕ್ಷಕರೇ, ನಾನು ನಿಮ್ಗೆ ಇವತ್ತು ಕಂಪ್ಲೀಟ್ ಇದ್ರ ಬಗ್ಗೆ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತೀನಿ. ಇದೇನಕ್ಕೆ ಅಂತಂದ್ರೆ ನಮ್ಮ ಮೈಸೂರಿಂದ ಬೆಂಗಳೂರಿಗೆ ಹೋಗೋ ರೋಡಲ್ಲಿ ನಿಮಗೆ ಇನ್ ಬಿಟ್ವೀನ್ ಬರುತ್ತೆ. ಬಟ್ ಆಲ್ಮೋಸ್ಟ್ ಇದು ನಿಯರ್ ಟು ಬೆಂಗಳೂರು ಇದೆ. ಆಲ್ಮೋಸ್ಟ್ ನಿಮಗೆ ಇದು ಬಿಡದಿಯಿಂದ ಆಲ್ಮೋಸ್ಟ್ ನಿಮಗೆ 6 to 7 ಕಿಲೋಮೀಟರ್ಸ್ ಒಳಗಡೆ ಬರುತ್ತೆ. ಅಂಡ್ ವಂಡರ್ಲಾಗೆ ಜಸ್ಟ್ ನಿಮಗೆ 5 ಕಿಲೋಮೀಟರ್ಸ್ ಅಲ್ಲಿ ಹತ್ರ ಇರುವಂತ ಒಂದು ಸೈಟ್ ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೀಕ್ಷಕರೇ, ನಾವಿವಾಗ ಈ ಒಂದು ಜಾಗಕ್ಕೆ ಬಂದ್ಬಿಟ್ಟಿದೀವಿ. ಮೇಡಮ್, ಎಕ್ಸಾಕ್ಟ್ಲಿ ನಾವಿವಾಗ ಎಲ್ಲಿದ್ದೀವಿ ಮೇಡಮ್? ಸರ್, ಎಕ್ಸಾಕ್ಟ್ಲಿ ನಾವು ಬ್ಯಾಂಗ್ಳೂರ್ ವಂಡರ್ಲಾ ಇಂದ 4 to 5 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಇದೆ. ಎಸ್, ಅಷ್ಟೇ. ಓಕೆ ಮೇಡಮ್, ಇದನ್ನ ಯಾವ ತರ ಕಮ್ಯುನಿಟಿ ಯಾವ ತರ ಇದೆ, ಮತ್ತೆ ಇಲ್ಲಿ ಸುತ್ತಮುತ್ತಲು ಪ್ರೈಮ್ ಲೊಕೇಶನ್ಸ್ ಏನಿದೆ ಅಂತ ಕೇಳಿದ್ರೆ? ಫಸ್ಟ್ ನಾವು ಕಮ್ಯುನಿಟಿ ಬಗ್ಗೆ ಮಾತಾಡೋದಾದ್ರೆ, ಸರ್ ನೀವು ಇವಾಗಲೇ ಮೆನ್ಷನ್ ಮಾಡಿದ್ರಿ 4000 5000 ಪರ್ ಸ್ಕ್ವೇರ್ ಫೀಟ್ ಅಂತ. ನೋಡೋದಾದ್ರೆ ನಾವು ಕೊಡ್ತಾ ಇರೋದು ಬರೀ 899 rupees ಪರ್ ಸ್ಕ್ವೇರ್ ಫೀಟ್ ಗೆ. 899? ಎಸ್, ಜಸ್ಟ್ 899 ಮೇಡಮ್. ಇದು ನೋಡ್ತಿರೋರಿಗೆ ಒಂಥರ ಇದನ್ನ ಸ್ಕ್ಯಾಮ್ ಮಾಡ್ತಿದಾರ ಅಥವಾ ಇಷ್ಟು ಕಡಿಮೆ ದುಡ್ಡು ತಗೋಬಿಟ್ಟು ಏನಾರು ಮಾಡ್ತಾರ ಅಥವಾ ಆತರ ಡೌಟ್ಸ್ ಇರುತ್ತೆ. ಬಗ್ಗೆ ಏನ್ ಹೇಳ್ತಾರೆ ಮೇಡಮ್? ನಾನು ಪರ್ಸನಲಿ ಕೇಳ್ತಿರೋದು. ಇಲ್ಲ ಸರ್, ಬ್ಯಾಂಗ್ಳೂರಲ್ಲಿ ಇವಾಗ ಮನೆ ತಗೋಬೇಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ನೀವೇ ಹೇಳಿದ್ರಿ ರಾಕೆಟ್ ಸ್ಪೀಡ್ ಗೆ ಏರ್ತಾ ಇದೆ ಅಂತ. ಸೊ ಅದಕ್ಕೆ ಕಂಪೇರ್ ಮಾಡೋದಾದ್ರೆ 899 rupees ಪರ್ ಸ್ಕ್ವೇರ್ ಫೀಟ್ ಮತ್ತೆ 4000 rupees ಪರ್ ಸ್ಕ್ವೇರ್ ಫೀಟ್ ಏನಿದೆ ಅದನ್ನ ನೀವು ಕಂಪೇರ್ ಮಾಡಿ ನೋಡೋದಾದ್ರೆ, ಇದು ನಮ್ ಪ್ರಾಪರ್ಟಿ ಬಂದ್ಬಿಟ್ಟು ನಿಮ್ಗೆ ಲೋವರ್ ಕ್ಲಾಸ್ ಮತ್ತೆ ಲೈಕ್ ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬಾ ಅಫೋರ್ಡಬಲ್ ಆಗಿರುವಂತ ಪ್ರಾಜೆಕ್ಟ್ ಇದು. ಓಕೆ ಓಕೆ ಮೇಡಮ್, ಇಷ್ಟೋ ತನಕ ವಿಡಿಯೋದಲ್ಲಿ ಎಲ್ಲ ಅಮ್ಯುನಿಟೀಸ್ ನೋಡಿದ್ರು, ಫೆಸಿಲಿಟೀಸ್ ಕೇಳಿದ್ರು, ಅಂಡ್ ಪ್ರೈಸ್ ಕೂಡ ಆಲ್ಮೋಸ್ಟ್ ಕನ್ವೀನಿಯಂಟ್ ಆಗಿದೆ. ಇದನ್ನ ರಿಜಿಸ್ಟ್ರೇಷನ್ ಯಾವ ತರ ಪ್ರೋಸೆಸ್ ಇರುತ್ತೆ, ಹೆಂಗೆ ಏನು ಅಂತ ಈಸಿ ಇರುತ್ತಲ್ವಾ? ರಿಜಿಸ್ಟ್ರೇಷನ್ ಫೀ ರಿಜಿಸ್ಟ್ರೇಷನ್ ಪ್ರೊಸೆಸ್ ನಾನು ಆಲ್ರೆಡಿ ಹೇಳಿದ್ನಲ್ವಾ ಸರ್, 5000 ಪೇ ಮಾಡ್ಕೊಂಡು ನೀವು ಪ್ರೀ ಬುಕಿಂಗ್ ಮಾಡ್ಕೋಬಹುದು. ಅಂಡ್ ನಿಮ್ಮ ಕನ್ನಡ ವಿಸಿಟರ್ಸ್ ಚಾನಲ್ ಇಂದ ಯಾರೆಲ್ಲ ಬರ್ತಾ ಇದ್ದಾರೆ ಅವರೆಲ್ಲರೂ ಇವಾಗ ಸ್ಪಾಟ್ ಬುಕಿಂಗ್ ಮಾಡ್ಕೊಳ್ಳಕ್ಕೆ ಯಾರಾದ್ರೂ ರೆಡಿ ಇದಾರೆ ಅಂತ ಹೇಳಿದ್ರೆ ಅವರಿಗೆಲ್ಲರಿಗೂ ರಿಜಿಸ್ಟ್ರೇಷನ್ ಅಮೌಂಟ್ ಮೇಲೆ ಫ್ಲಾಟ್ 50% ಡಿಸ್ಕೌಂಟ್ ಇದೆ. ಎಸ್, ಫ್ಲಾಟ್ 50% ಡಿಸ್ಕೌಂಟ್. ಓಕೆ ವೀಕ್ಷಕರೇ, ಆಲ್ಮೋಸ್ಟ್ ನೋಡಿ ನಿಮಗೆ 50% ಡಿಸ್ಕೌಂಟ್ ಕೊಡ್ತಿದ್ದಾರೆ ರಿಜಿಸ್ಟ್ರೇಷನ್ ಅಲ್ಲಿ. ಈ ತರ ಆಫರ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅಷ್ಟೊಂದು ಇನ್ವೆಸ್ಟ್ ಮಾಡ್ತಾರೆ ಅಥವಾ ಸೈಟ್ ನ ಪರ್ಚೇಸ್ ಮಾಡಕ್ಕೆ ಯೋಚನೆ ಮಾಡ್ತಾರೆ ಅಂತಂದ್ರೆ, ಮೇಡಮ್ ಇಲ್ಲಿ ಲೀಗಲಿಟಿ ಯಾವ ತರ ಇದೆ, ಇದ್ರ ಪ್ರೂಫ್ಸ್ ಎಲ್ಲ ಯಾವ ತರ ಇರುತ್ತೆ, ಏನು ಅಂತ ಹೆಂಗೆ? ನೀವು ಲೀಗಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದ್ರೆ, ನಮ್ ಪ್ರಾಪರ್ಟಿ ಬಂದ್ಬಿಟ್ಟು DC ಕನ್ವರ್ಷನ್ ಹಾಗೆ ಇಂಡಿವಿಜುವಲ್ ಈ ಖಾತಾ ಹೊಂದಿರುವಂತ ಪ್ರಾಪರ್ಟಿ. ಸೊ ಕಸ್ಟಮರ್ಸ್ಗೂ ಇರುತ್ತೆ, ಇವಾಗ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಅವ್ರ ಸೆಕ್ಯೂರಿಟಿ ಅವ್ರದ್ದು ಲೀಗಲ್ ಸೆಕ್ಯೂರಿಟಿನೂ ಇರುತ್ತೆ ಅಂತ ಆ ಒಂದು ಕಾನ್ಫಿಡೆನ್ಸ್ ಮಾಡ್ತಾರೆ. ಅದ್ರ ಜೊತೆ ಅವ್ರ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಕೂಡ ಸೇಫ್ ಆಗಿರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ಇರುತ್ತೆ. ನೋ ಪ್ರಾಬ್ಲಮ್ ಅಲ್ವಾ? ನೋ ಪ್ರಾಬ್ಲಮ್ ಅಟ್. ಓಕೆ ಓಕೆ ಮೇಡಮ್, ಇಲ್ಲಿ ಫೆಸಿಲಿಟಿ ಯಾವ ತರ ಬರಬಹುದು ಕೇಳೋದಾದ್ರೆ? ನಮ್ಮಲ್ಲಿರೋ ಬೇಸಿಕ್ ಕಮ್ಯುನಿಟೀಸ್ ಅಂತ ಹೇಳೋದಾದ್ರೆ 24x7 ವಾಟರ್ ಫೆಸಿಲಿಟಿ. ಹೌದು, 24x7 ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬರೋದು ವಾಟರ್ ಫೆಸಿಲಿಟಿ. ಹೌದು, ಅದನ್ನೆಲ್ಲ ನೋಟ್ ಮಾಡ್ಕೊಂಡೆ 24x7 ವಾಟರ್ ಫೆಸಿಲಿಟಿನ ಕೊಡ್ತಾ ಇದೀವಿ. ಹಾಗೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೊಡ್ತಾ ಇದೀವಿ. ಅಂಡರ್ ಗ್ರೌಂಡ್ ಕೊಡ್ತಿದ್ದೀರಾ? ಎಸ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೊಡ್ತಾ ಇದೀವಿ. ಅದ್ರ ಜೊತೆ ಡ್ರೈನೇಜ್ ಫೆಸಿಲಿಟಿ ಇರ್ಬೋದು, ಅಂಡ್ ಪಾರ್ಕ್ ಏರಿಯಾ ಆಗಿರ್ಬೋದು, ಆಮೇಲೆ ಸಬ್ ರೋಡ್ಸ್ ಆಗಿರ್ಬೋದು, ಆಮೇಲೆ ಮೈನ್ ರೋಡ್ಸ್ ಆಗಿರ್ಬೋದು, ಎಲ್ಲ ಬೇಸಿಕ್ ಅಮ್ಯುನಿಟೀಸ್ ಏನ್ ಬೇಕು ಅದೆಲ್ಲ ಕೊಡ್ತಾ ಇದೀವಿ. ಆಲ್ಮೋಸ್ಟ್ ಒಂದು ಮನೆಗೆ ಬೇಸಿಕ್ ಅಮ್ಯುನಿಟೀಸ್ ಏನೇನು ಬೇಕೋ ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದೀವಿ. ಓಕೆ ಮೇಡಮ್, ನಾವು ಮೇನ್ ವಿಷಯಕ್ಕೆ ಬಂದ್ಬಿಡೋಣ. ವೀಕ್ಷಕರೆಲ್ಲ ಸಿಕ್ಕಾಪಟ್ಟೆ ಕಾಯ್ತಿರ್ತಾರೆ. ಓಕೆ ಮೇಡಮ್, ಪ್ರೈಸ್ ಎಷ್ಟು ಮೇಡಮ್? ಯಾವ ತರ ಇವಾಗ ನಾರ್ಮಲ್ ಪರ್ಸನ್ ಬರ್ತಾರೆ, ಇವಾಗ ಮಿಡಲ್ ಕ್ಲಾಸ್ ಅಂತ ಮೆನ್ಷನ್ ಮಾಡಿದ್ರಿ, ಸೊ ಅವ್ರ ಹತ್ರ ಅಷ್ಟೊಂದು ಅಫೋರ್ಡ್ ಮಾಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ 899 ಸೈಟ್ ನೀವು ಕಡಿಮೆ ಕೊಡ್ತಿದಾರ ಅಂತ ನಿಮ್ಮ ಹತ್ರ ಬರ್ತಾರೆ. ಸೊ ಅವ್ರು ಯಾವ ತರ ಪ್ರೀ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಥವಾ ಎಷ್ಟು ಅಮೌಂಟ್ ತಗೊಂಡ್ಬಂದು ನಿಮ್ಮ ಹತ್ರ ಪರ್ಚೇಸ್ ಮಾಡೋ ಸ್ಟಾರ್ಟ್ ಮಾಡಬಹುದು? ಜನರ ತಲೆಯಲ್ಲಿ ಇರ್ಬೋದು 899 ಕೊಡ್ತಿದಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಅಮೌಂಟ್ ನ ಒಂದೇ ಸತಿ ಪೇ ಮಾಡ್ಬೇಕು ಅಂತ. ಬಟ್ ಇಲ್ಲ, ನಮ್ಮ ಹತ್ರ ಆ ತರ ಆಪ್ಷನ್ಸ್ ಇಲ್ವೇ ಇಲ್ಲ. ನಾವು ಕೊಡ್ತಾ ಇರೋ ಸಿಂಪಲ್ ಆಪ್ಷನ್ ಏನಂತ ಹೇಳಿದ್ರೆ, ನೀವು 5000 rupees ಅನ್ನ ಪೇ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಪ್ರೀ ಬುಕಿಂಗ್ ಅನ್ನ ಮಾಡ್ಕೊಬಹುದು. ಹೌದು, ಜಸ್ಟ್ 5000 rupees ಪೇ ಮಾಡ್ಕೊಂಡ್ರೆ ನಿಮಗೆ ಪ್ರೀ ಬುಕಿಂಗ್ ಆಗುತ್ತೆ. ಅಂಡ್ ಮಿಕ್ಕಿದ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದನ್ನ ನಾವೇ ನಿಮಗೆ 96 months EMI ಗೆ ಕನ್ವರ್ಟ್ ಮಾಡ್ಕೊಡ್ತೀವಿ. 96 months ಅಲ್ಲಿ ಅವ್ರ ಸ್ವಂತ ಸೈಟ್ ಆಗ್ಬಿಡುತ್ತೆ. ಎಸ್. ಓಕೆ, ನೋಡಿ ವೀಕ್ಷಕರೇ, ಒಂದೇ ಸಲ ಬಲ್ಕ್ ಅಮೌಂಟ್ ಅಂತಂದ್ರೆ ಎಂತವ್ರಿಗಾದ್ರೂ ಪ್ರೆಜರ್ ಆಗ್ಬಿಡುತ್ತೆ. ಸೊ ಅದನ್ನ ಈ ತರ ಡಿವೈಡ್ ಮಾಡಿ ನಾವು EMI ತರ ನಾವೇನು ಪ್ಲಾನ್ ಮಾಡಿದ್ರೆ. ಓಕೆ ವೀಕ್ಷಕರೇ, ಇಷ್ಟೋ ತನಕ ನೀವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀರಾ. 899 ಗೆ ಒಂದು ಒಳ್ಳೆ ಸೈಟ್ ನ ತೋರಿಸಿದ್ದೀನಿ.
ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಅಂಡ್ ಕ್ವೇರೀಸ್ ಏನಾದ್ರು ಇತ್ತಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರ ಟೀಮ್ ಅವ್ರು ಯಾರು ಇರ್ತಾರೆ ಅವ್ರು ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತಾರೆ. ಯಾವ ತರ ನೀವು ಇಲ್ಲಿಗೆ ಬರಬೇಕು, ಯಾವ ತರ ಚೆಕ್ ಮಾಡಬೇಕು, ಯಾವ ತರ ಪರ್ಚೇಸ್ ಮಾಡಬೇಕು, ಎಲ್ಲ ಡೀಟೇಲ್ಸ್ನು ನಿಮ್ಗೆ ಕೊಡ್ತಾರೆ. ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಕಂಟೆಂಟ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಟಾಟಾ ಬಾಯ್. ಬರೀ 899ಗೆ ನಮ್ ಬೆಂಗಳೂರಲ್ಲಿ ಯಾರು ರಿಸೈಟ್ ಕೊಡ್ತಾರೆ? ಯಾರು ಕೊಡ್ತಾರೆ ಸರ್? ಯಾರು ಕೊಡ್ತಾರೆ ಸರ್? ನಾವು ಕೊಡ್ತಿದೀವಿ ಸರ್. ಓಕೆ, ಹೇಗೆ ಮೇಡಮ್? ನೋಡಿ ವಂಡರ್ಲಾ ಕಾಣಿಸ್ತಿದೆ ಅಲ್ಲಿ. ಓ, ವಂಡರ್ಲಾ ಇಲ್ಲೇ ಇದೆ. ವಂಡರ್ಲಾದಿಂದ ಜಸ್ಟ್ 4 to 5 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಇರುವಂತ ಈ ಸೈಟ್ ಆಲ್ರೆಡಿ 3 acres ಅಲ್ಲಿ 100 plots ಅನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರತಿ ಒಂದು ಸೈಟ್ ಬಂದ್ಬಿಟ್ಟು 30-40 ಡೈಮೆನ್ಷನ್ ಅಲ್ಲಿ ಇರುತ್ತೆ. ಓ, ಸ್ಟ್ಯಾಂಡರ್ಡ್ ಸೈಜ್. ಎಸ್. ಕರೆಂಟ್ ಸಿಚುವೇಶನ್ ಪ್ರಕಾರ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ಇಷ್ಟು ಕೊಡ್ತಿರೋ ಪ್ರೈಸ್? ಸರ್, ಬ್ಯಾಂಗ್ಳೂರಲ್ಲಿ ಮನೆ ತಗೊಳ್ಳೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತು. 5,000 rupees per square feet, 6,000 rupees per square feet ಅಂತ ಕೊಡ್ತಾ ಇರ್ಬೇಕಾದ್ರೆ ನಮ್ ಕಂಪನಿ ನಿಮ್ಗೆ ಬರೀ 899 rupees ಅಲ್ಲಿ per square feet ಗೆ ಕೊಡ್ತಾ ಇರುವಾಗ ಯಾಕೆ ಸರ್ ತಗೋಬಾರ್ದು? ನಿಜ ಮೇಡಮ್. ಇದು ಪೇಮೆಂಟ್ ಮೆಥಡ್ ಎಲ್ಲ ಯಾವ ತರ ಇರುತ್ತೆ ನಿಮ್ದು? ಸರ್, ನಿಮ್ ತಲೆಯಲ್ಲಿ ಏನಾದ್ರು ನಾವು ಫುಲ್ ಅಮೌಂಟ್ ನ ಒಂದೇ ಸತಿ ಪೇ ಮಾಡ್ಬೇಕಂತ ಇದ್ರೆ ಅದನ್ನ ತಲೆಯಲ್ಲಿ ತೆಗ್ದು ಇಲ್ಲ ಇಲ್ವಾ? ಇಲ್ಲ, ಯಾಕಂತ ಹೇಳಿದ್ರೆ ನೀವು ಬರೀ 5,000 rupees ತಗೊಂಡ್ ಬಂದ್ರೆ ಸಾಕು. ಬರೀ 5,000? ಎಸ್ ಸರ್, ಬರೀ 5,000 rupees ಪೇ ಮಾಡ್ಬಿಟ್ಟು ಇವಾಗ ನೀವು ಪ್ರೀ ಬುಕಿಂಗ್ ಮಾಡ್ಕೋಬಹುದು. ಅಂಡ್ ಮಿಕ್ಕಿದ ಬ್ಯಾಲೆನ್ಸ್ ಅಮೌಂಟ್ ನ ನಾವೇ ನಿಮ್ಗೆ 96 months EMI ಆಪ್ಷನ್ ಕೊಡ್ತೀವಿ. ಯಾವ ತರ ಮೇಡಮ್ ಇದು 50%? ಯಾವ ತರ? ಯಾಕೆ ಸರ್, ಯಾರೆಲ್ಲ ಇವಾಗ ಪ್ರೀ ಬುಕಿಂಗ್ ಮಾಡ್ಕೋತಿದಾರೋ ಅವರಿಗೆ ರಿಜಿಸ್ಟ್ರೇಷನ್ ಅಮೌಂಟ್ ಅಲ್ಲಿ ಫ್ಲಾಟ್ 50% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಮೈಸೂರಿಂದ ಬೆಂಗಳೂರಿಗೆ ಹೋಗೋ ದಾರಿಲಿ ಅಪ್ರಾಕ್ಸಿಮೇಟ್ಲಿ ಬೆಂಗಳೂರು ವಂಡರ್ಲಾದಿಂದ 3 to 4 ಕಿಲೋಮೀಟರ್, ಬಿಡದಿ ರೈಲ್ವೆ ಸ್ಟೇಷನ್ ನಿಂದ 4 to 5 ಕಿಲೋಮೀಟರ್ಸ್ ಇರೋ ಈ ಒಂದು ಫ್ಲಾಟ್ಸ್ ನ ಅಕ್ಷಯ ಗ್ರೂಪ್ಸ್ ಅಂತ ನಿಮ್ಗಾಗಿ ತಂದಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಂಗೆ ಒಂದು ಲೈಕ್ ಕೊಟ್ಟು ಫಾಲೋನು ಮಾಡ್ಬಿಡಿ.